ಎಲ್ಲ ಕನ್ನಡ ಸಬ್ಸ್ಕ್ರೈಬರ್ಸ್ಗೆ ನಮಸ್ಕಾರ. ನಾವು ಇವತ್ತು ತೋರಿಸೋದು ಡಿಶ್ ಆ್ಯಂಡಿನಾದಲ್ಲಿ ಹೇಗೆ ಪೇಂಟ್ ಮಾಡುವಂತ ತೋರಿಸ್ತೇನೆ. ಮತ್ತು ಮುಂದೆ ಸೇಮ್ ವಿಡಿಯೋ ಒಂದು ಮಲಯಾಳ ವಿಡಿಯೋ ಮಾಡುತ್ತೆ, ಅದು ಕೆಳಗೆ ಕಮೆಂಟ್ ಬಂದು ಒಂದು ಕನ್ನಡ ವಿಡಿಯೋ ಮಾಡಬೇಕು ಅಂತ, ಅದಕ್ಕಾಗಿ ನಿಮಗಾಗಿ ನಾನು ಕನ್ನಡ ವಿಡಿಯೋ ಮಾಡ್ತೇನೆ. ಈಗ ಸ್ಕ್ರೀನಲ್ಲಿ ತೋರಿಸೋದು ನಮ್ಮ 6 ಫೀಟ್ ಡಿಶ್ ಆ್ಯಂಡಿನ. ಇದರಲ್ಲಿ ನಮ್ಮ ಫುಲ್ ಡಿಶನ್ನು ಹೇಗೆ ಪೇಂಟ್ ಮಾಡೋದು ಅಂತ ಎಕ್ಸ್ಪ್ಲೇನ್ ಮಾಡ್ತೇನೆ. ಮತ್ತು ನಾವು ಫಸ್ಟ್ ಇದರಲ್ಲಿ ಇದ್ರ ಮೇಲೆ ಇರುವ ಡಸ್ಟ್ ಮತ್ತು ಎಲೆ ಎಲ್ಲ ಕ್ಲೀನ್ ಮಾಡಬೇಕು. ಆಮೇಲೆ ಡಿಟರ್ಜೆಂಟ್ ಸೊಲ್ಯೂಷನ್, ಸೋಪ್ ಸೊಲ್ಯೂಷನ್ ಇಲ್ಲ ಡಿಶ್ ವಾಷರ್ ಯೂಸ್ ಮಾಡಿ ನಿಮಗೆ ಕ್ಲೀನ್ ಮಾಡ್ಬೋದು. ಇದರಲ್ಲಿ ನಾ ಯೂಸ್ ಮಾಡಿದ್ದು ನಮ್ಮ ಡಿಶ್ ವಾಷರ್. ನಮ್ಮ ನಾರ್ಮಲ್ ವೆಸಲ್ ಕ್ಲೀನ್ ಮಾಡೋದು ಯೂಸ್ ಮಾಡುವ ಡಿಶ್ ವಾಷರು ನಾ ಯೂಸ್ ಮಾಡೋದು. ಸ್ವಲ್ಪ ನೀರು ಹಾಕಿ ಮತ್ತು ಸೊಲ್ಯೂಷನ್ ಸ್ವಲ್ಪ ಮಿಕ್ಸ್ ಮಾಡಬೇಕು. ಮತ್ತು ನೀವು ಇನ್ನೆಲ್ಲ ಕ್ಲೀನ್ ಮಾಡಬೇಕು. ನಂದು ಕನ್ನಡ ಅಷ್ಟು ಒಳ್ಳೆಯದಿಲ್ಲ, ಯಾಕೆಂದರೆ ನಾವು ಕಾಸರಗೋಡು. ಆ್ಯಂಡಿನ ಕ್ಲೀನ್ ಮಾಡೋದು ಜಾಗ ಎಲ್ಲವೇ ಕಾಸರಗೋಡದಲ್ಲಿ, ವಿಡಿಯೋ ಶೂಟ್ ಮಾಡೋದು ಕಾಸರಗೋಡಲ್ಲಿ. ಸ್ವಲ್ಪ ನೀವು ಕನ್ನಡ ಲ್ಯಾಂಗ್ವೇಜು ನೀವು ಅಡ್ಜಸ್ಟ್ ಮಾಡಬೇಕು. ಮತ್ತು ಎಲ್ಲಿ ಕೊರೋಷನ್ ಇದ್ದರೆ ಅದು நல்லா ಕ್ಲೀನ್ ಮಾಡಬೇಕು. ಜಸ್ಟ್ ನಮ್ಮ ಸ್ಯಾಂಡ್ ಪೇಪರ್ ಇಲ್ಲ ನಮ್ಮ ಸ್ಕ್ರಬ್ಬರ್ ಯೂಸ್ ಮಾಡಿ ಸ್ವಲ್ಪ நல்லா ಕ್ಲೀನ್ ಮಾಡಬೇಕು ಫಸ್ಟೇ. ಇದರ ಮೇಲೆ ಏನು ಡಸ್ಟ್ ಇರಬೇಡ. ಮತ್ತು நல்லா ಕ್ಲೀನ್ ಮಾಡಿ ಡ್ರೈ ಮಾಡುವುದು. ಆಮೇಲೆ ನಾವು ಪೇಂಟ್ ಹಾಕಬೇಕು. ಪೇಂಟ್ ನಾವು ಮೆಟಲ್ ಪೇಂಟ್ ಯಾವುದು ಕಂಪನಿ ಅಂತ ನಿಮಗೆ ಹಾಕ್ಬೋದು. ಇದರಲ್ಲಿ ನಾ ಯೂಸ್ ಮಾಡೋದು ಏಷ್ಯನ್ ಪೇಂಟ್. ನಾ ಪೇಂಟ್ ಡಬ್ಬ ತೋರಿಸ್ತೇನೆ ಹೀಗೆ. ಮತ್ತು ಒಂದು ಪೇಂಟ್ ಸ್ವಲ್ಪ ಹೇಳೋದಾಗ, ನಮ್ಮ ಸಿಮೆಂಟ್ ಬೇಸ್ಡ್ ಪೇಂಟ್ ಯಾವುದು ಕಾರಣದಲ್ಲಿ ಯೂಸ್ ಮಾಡಬೇಡ. ಯಾಕೆಂದ್ರೆ ತುಂಬ ಜನ ಸಿಮೆಂಟ್ ಪೇಂಟ್ ನಾರ್ಮಲ್ ಮನೆಗೆ ಹಾಕುವುದ ಸಿಮೆಂಟ್ ಬೇಸ್ಡ್ ಪೇಂಟ್ ಇದರಲ್ಲಿ ಹಾಕಿ ಮತ್ತು ಸಿಕ್ಕೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾಕೆಂದ್ರೆ ನಮ್ಮ ನಾರ್ಮಲಿ ಪೇಪರ್ ಇಲ್ಲ ಎಲೆ ಇಂದ ಮೆಟಲ್ ಪೀಸ್ ಮೇಲೆ ಹಾಕಿದರೆ ಸಿಗ್ನಲ್ ನಿಮಗೆ ಸಿಕ್ಕುವುದಿಲ್ಲ. ಸಿಗ್ನಲ್ ಸಿಕ್ಕೋದಕ್ಕೆ ಚಾನ್ಸಸ್ ತುಂಬ ಕಡಿಮೆ ಆಗುತ್ತೆ. ಅದಕ್ಕೆ ನೀವು ಮೆಟಲ್ ಪೇಂಟ್ ಹಾಕಿ ಅದಕ್ಕೆ ಕಲರ್ ಯಾವುದೊಂದು ಏನು ಸಿಗ್ನಲ್ ಪ್ರಾಬ್ಲಮ್ ಬರುವುದಿಲ್ಲ. ಮತ್ತು ನಾರ್ಮಲಿ ನಮ್ಮ ಸನ್ ಡೈರೆಕ್ಟ್ ಇಲ್ಲ ಯಾವುದೊಂದು ಡಿಶ್ಶಿಗೆ ಪೇಂಟ್ ಹಾಕಿದಾಗ ನಾನ್ ರಿಫ್ಲೆಕ್ಟಬಲ್ ಪೇಂಟ್ ಯೂಸ್ ಮಾಡೋದು ತುಂಬ ಒಳ್ಳೆಯದು. ಹೀಗೆ ನಾವು ಇಲ್ಲಿ ಸ್ಕ್ರೀನಲ್ಲಿ ತೋರಿಸೋದು ರೋಲರ್. ನಿಮಗೆ ರೋಲರ್ ಇಲ್ಲ ಬ್ರಷ್ ಇಲ್ಲ ಸ್ಪ್ರೇ ಪೇಂಟ್ ಯೂಸ್ ಮಾಡೋದು, ರೋಲರ್ ಪೇಂಟ್ ಯೂಸ್ ಮಾಡೋದು ತುಂಬ ಈಸಿ ಆಗುತ್ತೆ. ಯಾಕೆಂದ್ರೆ ಪೇಂಟ್ ಮಾಡುವ ಟೈಮಲ್ಲಿ ತೋರಿಸ್ತೇನೆ ಹೇಗೆ ಈಸಿ ಆಗ್ತೇನೆ. ಮತ್ತು ಸ್ಪ್ರೇ ಪೇಂಟಿಗೆ ತುಂಬ ಜಾಸ್ತಿ ನಮಗೆ ಪೇಂಟ್ ಯೂಸ್ ಆಗುತ್ತೆ. ನಾವು ಇಲ್ಲಿ ಇವತ್ತು ಯೂಸ್ ಮಾಡೋದು, ಮುಂದೆ ಯೂಟ್ಯೂಬಲ್ಲಿ ನಮ್ಮ ಪೇಂಟಿಂಗ್ ಡಿಶ್ ಪೇಂಟಿಂಗ್ ತೋರಿಸ್ತೇನೆ. ಅದರಲ್ಲಿ
ನಾ ಯೂಸ್ ಮಾಡೋದು ಬ್ರಷ್. ಅದ್ರಾಗೆ ಈಸಿಯ ನಮಗೆ ರೋಲ್ ಯೂಸ್ ಮಾಡೋದು ಈಸಿ ಆಗುತ್ತೆ. ಏಷ್ಯನ್ ಪೇಂಟ್ ನಾ ಇದರಲ್ಲಿ ಯೂಸ್ ಮಾಡೋದು. ಕಂಪನಿ ಯಾವುದಂತ ನಮಗೆ ಏನೂ ಪ್ರಾಬ್ಲಮ್ ಇಲ್ಲ. ಒಂದೇ ಒಂದು ನಮ್ಮ ಮೆಟಲ್ ಪೇಂಟ್ ಯೂಸ್ ಮಾಡಬೇಕು. ಇದರಲ್ಲಿ ಮಿಕ್ಸಿಂಗ್ ವೈಟ್ ಪೇಂಟಲ್ಲಿ ಸ್ವಲ್ಪ ನಮ್ಮ ಬ್ಲ್ಯಾಕ್ ಮಿಕ್ಸ್ ಮಾಡಿದಾಗ ನಮಗೆ ನಾರ್ಮಲ್ ಸನ್ ಡೈರೆಕ್ಟ್ ಡಿಶ್ ಎಲ್ಲ ಪೇಂಟ್ ಮಾಡಿದವರು ಆ್ಯಶ್ ಕಲರ್ ನಮಗೆ ಸಿಗ್ತೆ. ನಾರ್ಮಲ್ ತುಂಬ ರಿಫ್ಲೆಕ್ಷನ್ ಕಮ್ಮಿ ಆಗುತ್ತೆ ಆ್ಯಶ್ ಕಲರಲ್ಲಿ. ಅದಕ್ಕಾಗಿ ನಮ್ಮ ಡಿಶ್ಶಿಗೆ ಸ್ವಲ್ಪ ರಿಫ್ಲೆಕ್ಷನ್ ಕಮ್ಮಿ ಇರೋದಕ್ಕೆ ಇದು ವೈಟಲ್ಲಿ ಬ್ಲ್ಯಾಕ್ ಸ್ವಲ್ಪ ಮಿಕ್ಸ್ ಮಾಡ್ತೇನೆ. ಇದರಲ್ಲಿ ಮ್ಯಾಕ್ಸಿಮಮ್ ನಾನು ತೋರಿಸ್ತೇನೆ ನಿಮಗೆ ಅರ್ಥ ಆಗೋದಕ್ಕೆ. ಮತ್ತು ರೋಲರ್ ಯೂಸ್ ಮಾಡ್ತೇನೆ ಪೇಂಟಿಂಗಲ್ಲಿ. ರೋಲರ್ ಯೂಸ್ ಮಾಡಿ ಪೇಂಟ್ ಮಾಡ್ತಾರೆ. ನೀವು 3 ಲೇಯರ್ ಕೋಟಿಂಗ್ ಮಾಡುವಾಗ ತುಂಬ ಒಳ್ಳೆಯದು. ಮಳೆ ಬರೋದು ಮುಂದೆ ಇಲ್ಲ ಸಮ್ಮರ್ ಸೀಸನ್ ನೀವು ಮಾಡ್ಬೋದು. ಕೊರೋಷನ್ ಯಾವುದು ಬರೋದು ಬೇಡ. ಅದಕ್ಕಾಗಿ ನಮ್ಮ ಇದು ಪೇಂಟಿಂಗ್ ಡಿಶ್ಶಿಗೆ ಪ್ರೊಟೆಕ್ಷನ್ ಮಾಡುವುದು. ಮತ್ತು ನೀವು ಮಾಡುವುದ ಟೈಮಿಗೆ ತುಂಬ ಪ್ರೆಷರ್ ಕೊಡೋದು ಬೇಡ. ಯಾಕೆಂದರೆ ಸ್ವಲ್ಪ ಅಲೈನ್ಮೆಂಟ್ ಚೇಂಜ್ ಆಗೋದಕ್ಕೆ ಚಾನ್ಸ್ ತುಂಬ ಇದೆ. ಅದಕ್ಕೆ ಸ್ವಲ್ಪ ಅಲೈನ್ಮೆಂಟ್ ಚೇಂಜ್ ಆಗಿದ್ದರೆ ನೀವು ಡಿಶ್ ಪಕ್ಕದಲ್ಲಿ ಒಂದು TV ಮತ್ತು ರಿಸೀವರ್ ಹಾಕಿ ನೀವು ಅಲೈನ್ಮೆಂಟ್ ಕರೆಕ್ಟ್ ಮಾಡಬೇಕು. ರೋಲ್ ಯೂಸ್ ಮಾಡಿದಾಗ ತುಂಬ ಈಸಿ ಆಗುತ್ತೆ ಪೇಂಟ್ ಮಾಡೋದಕ್ಕೆ. ಬ್ರಷ್ಷಿಗೆ ತುಂಬ ಟೈಮ್ ನಮಗೆ ಆಗುತ್ತೆ. ಎಲ್ಲ ಕನ್ನಡ ಸಬ್ಸ್ಕ್ರೈಬರ್ಸ್ಗೂ ನಮಸ್ಕಾರ. ನೀವು ಫಸ್ಟ್ ಟೈಮ್ ಚಾನಲ್ ನೋಡಿದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀವು ಲೈಕ್ ಮಾಡಿ. ನಿಮಗೆ ಯಾವುದು ಪ್ರಶ್ನೆ ಇದ್ದರೆ ನೀವು ಕಮೆಂಟ್ ಮಾಡಿ. ಇಲ್ಲ ಇದ್ದರೆ ನೀವು ವಾಟ್ಸಪ್ ಮಾಡ್ಬೋದು. ವಾಟ್ಸಪ್ ಮಾಡಿದರೆ ನಿಮಗೆ ಆನ್ಸರ್ ರಿಪ್ಲೈ ಮಾಡ್ತೇನೆ. ಡಿಶಲ್ಲಿ ಏನು ಡೌಟ್ ಇದ್ದರೆ ನೀವು ವಾಟ್ಸಪ್ ಮಾಡಿ, ಇಲ್ಲ ಕಮೆಂಟ್ ಮಾಡಿ. ಎಲ್ಲ ಕನ್ನಡ ಸಬ್ಸ್ಕ್ರೈಬರ್ಗೂ ತುಂಬ ಧನ್ಯವಾದಗಳು.